ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಚೆನ್ನಾಪುರ ಗ್ರಾಮ ಪಂಚಾಯಿತಿಯಿಂದ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು. ಸ್ವಚ್ಛ ಸಂಕೀರ್ಣ ಘಟಕಗಳ ನಿರ್ಮಾಣ ಮಾಡಿರುವುದು, ಗ್ರಾಮಗಳಲ್ಲಿ ಪ್ರತಿದಿನ ಸ್ವಚ್ಛ ವಾಹಿನಿಯ ಮೂಲಕ ಪ್ರತಿ ಮನೆಗೂ ಹೋಗಿ ಕಸ ಸಂಗ್ರಹಿಸುವುದು. ನಮಸ್ತೆ, ನನ್ನ ಹೆಸರು ಸುನಂದಾ ಕಮತಿ. ಇಂದ ಚೆನ್ನಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ರಾಮಾಪುರ, ಚೆನ್ನಾಪುರ ಮತ್ತು ಚೌರಗುಡ್ಡ 3 ಗ್ರಾಮಗಳು ಬರುತ್ತವೆ. ಇಲ್ಲಿ ನಾವು ಕಸ ವಿಲೇವಾರಿಗಾಗಿ ಪ್ರತಿದಿನ ಸ್ವಚ್ಛವಾಹಿನಿ ಮತ್ತು ಸಂಜೀವಿನಿ ಒಕ್ಕೂಟದ ಸಹಕಾರದೊಂದಿಗೆ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ನಮ್ಮ ಊರಾಗ ಪಂಚಾಯತಿ ಆಗಿಂದ ನಮಗ್ ಬಾಳ ಅನುಕೂಲ ಆಗ್ಯಾವ. ಆಮೇಲೆ ಈಗ ಕಸ ವಿಲೇವಾರಿದ ಬಾಳ ತೊಂದ್ರೆ ಇತ್ತು ನಮ್ಗ. ಗ್ರಾಮ ಪಂಚಾಯತಿ ವತಿಯಿಂದ ಈಗ ನಮಗ ಅದನ್ನು ಅನುಕೂಲ ಮಾಡಿಕೊಟ್ಟಾರ. ಗಾಡಿ ಎಲ್ಲ ಕಳ್ಸಾತಾರ ಮನಿಗೆ. ಈಗ ನಮಗ್ ಕಸದ ಏನು ಚಿಂತಿಲ್ರಿ, ಇಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಅನ್ನೋ ತೊಂದ್ರೆ ಇಲ್ಲ. ಆಮೇಲೆ ನಾವು ಮನ್ಯಾಗ ಹಸಿ ಕಸ ಒಣ ಕಸ ಬೇರೆ ವಿಂಗಡಣೆ ಮಾಡಿ ನಾವು ಗಾಡಿಯವರು ನಮ್ಗೆ ಸಹಕರಿಸ್ತಾರ. ಒಂದಿನ ಬಿಟ್ಟು ಒಂದಿನ ಬಂದೇ ಬಿಡ್ತಾರ ಗಾಡಿಯವರು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು. ಶಾಲೆಗಳ ಕಾಂಪೌಂಡ್ ನಿರ್ಮಾಣ. ಒಂದು ಕಾಂಪೌಂಡ್ ಅರ್ಜಿ ಕೊಟ್ವಿ. ನಮ್ದು ಹಳೆ ಕಾಂಪೌಂಡ್ ತುಂಬಾ ಚಿಕ್ಕದಿತ್ತು, ಅದನ್ನ ತೆಗೆದ್ಬಿಟ್ಟು ದೊಡ್ಡ ಕಾಂಪೌಂಡ್ ಹಾಕೊಟ್ರು, ಎತ್ತರದ ಕಾಂಪೌಂಡ್ ಹಾಕೊಟ್ರು. ಜೊತೆಗೆ ಅದ್ರ ಮೇಲೆ ತಂತಿ ಬೇಲಿಯನ್ನ ಸಹಿತ ಅಳವಡಿಸಿದ್ರು. ಶಾಲೆಗಳಿಗೆ ಬಣ್ಣ ಹಚ್ಚುವ ಕಾರ್ಯಕ್ರಮ. ನನಗೆ ಬಣ್ಣದರ್ಪಣದಕ್ಕ ಬಣ್ಣವನ್ನು ತರಿಸ್ಕೊಂಡು ಈ ಶಾಲೆ ಇಷ್ಟ ಅಂದಗೊಳಿಸಲು ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಸುಸಜ್ಜಿತ ಶಾಲೆಯ ಆಟದ ಮೈದಾನ. ಶಾಲೆಯ ಹೈಟೆಕ್ ಶೌಚಾಲಯ. ನಮ್ಮ ಶಾಲೆಗೆ ಬೇಕಾದಂತಹ ಹೆಣ್ಣು ಮಕ್ಕಳಿಗಾಗಿ ಹೈಟೆಕ್ ಶೌಚಾಲಯವನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ತುಂಬಾ ಉಪಯೋಗವಾಗಿದೆ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸಿರುವುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 3 ಶಾಲೆಗಳಲ್ಲಿ ಕ್ಯಾಮೆರಾ ಅಳವಡಿಸಿರುವುದು. ಅಂಗನವಾಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆ. ಚೆನ್ನಾಪುರ ಗ್ರಾಮ ಪಂಚಾಯಿತಿ 2ನೇ ಅಂಗನವಾಡಿ ಕೇಂದ್ರ ಆಗಿರುತ್ತದೆ. ನಮ್ಮ 2ನೇ ಅಂಗನವಾಡಿ ಕೇಂದ್ರಕ್ಕೆ ಗ್ರಾಮ ಪಂಚಾಯತಿಯಿಂದ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಹಾಗೂ ಮಕ್ಕಳಿಗೆ ಆಟವನ್ನು ಆಡಲಿಕ್ಕೆ ಆಟಿಕೆ ಸಾಮಾನನ್ನು ಕೊಡಿಸಿರುತ್ತಾರೆ. ಗ್ರಾಮಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಲು ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ. ನನ್ನ ಹೆಸರು ಅಶೋಕ್ ಪಸ್ಮನಿ, ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಚೆನ್ನಾಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದಂತೇಳಿ ಶಾಲೆ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು ಹಾಗೂ ಮುಖ್ಯ ಬೀದಿಗಳಲ್ಲಿ ಆಗಿರ್ಬೋದು ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಿದ್ದೇವೆ. ಗ್ರಾಮೀಣ ಕ್ರೀಡಾಕೂಟ ಏರ್ಪಡಿಸುವುದು. ಚೆನ್ನಾಪುರ ಗ್ರಾಮದಲ್ಲಿ ಕಲ್ಯಾಣಿ ನಿರ್ಮಾಣ. ನಾವು ಎಲ್ಲ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿಯವರು ಹಾಗೂ PDO ಮೇಡಮ್ ಅವರು ನಾವು ಎಲ್ಲರೂ ಒಂದೇ ಕುಟುಂಬದವರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ರಸ್ತೆಯ ಕಾಮಗಾರಿಗಳು. ಶಿಶುಪಾಲನಾ ಕೇಂದ್ರ, ಬದು ನಿರ್ಮಾಣ, ಕೃಷಿ ಹೊಂಡಗಳ ನಿರ್ಮಾಣ. ರೈತರ ಕಾಮಗಾರಿಗಳಲ್ಲಿ ನರೇಗಾ ಯೋಜನೆಯಡಿ ನಾವು ಬದು ಮತ್ತು ಕೃಷಿ ಹೊಂಡ, ಈ ನಮ್ಮ ಹೊಲ ನಮ್ಮ ರಸ್ತೆ, ವೈಯಕ್ತಿಕ ಫಲಾನುಭವಿಗಳಿಗೆ ಪ್ರತಿ ಮನೆಗಳಿಗೂ ದನದ ಕೊಟ್ಟಿಗೆ ಆಗಿರ್ಬೋದು, ಬಚ್ಚಲ ಗುಂಡಿಗಳನ್ನ ಆಗಿರ್ಬೋದು ಅಂತ ಜಲಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ, ಮತ್ತೆ ಬದು ನಿರ್ಮಾಣ, ಕೃಷಿ ಹೊಂಡ ನಿರ್ಮಾಣ, ಈ ತರ ಹಲವಾರು ಏನು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಮನ ಮುಟ್ಟುವಂತೆ ಅವರು ದೊರಕಿಸಿಕೊಟ್ಟಾರ. ನನಗೆ ದನ ಕಟ್ಟಲು ಅಕ್ಕಿ ಬೆಡ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಪೈಪ್ ಕಾಂಪೋಸ್ಟಿಂಗ್ ಮಾಡುವುದು. ಗ್ರಾಮ ಪಂಚಾಯಿತಿ ವತಿಯಿಂದ ಯುವಕರಿಗಾಗಿ ಜಿಮ್ ಅಳವಡಿಕೆ. ಬೀದಿ ದೀಪಗಳಿಗೆ ಟೈಮರ್ ಅಳವಡಿಕೆ. ರುದ್ರಭೂಮಿಗಳನ್ನು ಅಭಿವೃದ್ಧಿಪಡಿಸುವುದು. ಕೆರೆ ಹೂಳೆತ್ತುವುದು. ಕಾಲುವೆ ಹೂಳೆತ್ತುವುದು. ಉದ್ಯೋಗ ಖಾತ್ರಿ ಒಳಗ್ರಿ ನಾವ್ ಎಲ್ಲಾರು ಕೆರಿ ಉಗಾತ್ ಮಾಡ್ಸೇವ್ರಿ, ಕಲ್ಯಾಣಿ ನಿರ್ಮಾಣ ಮಾಡ್ಸೇವ್ರಿ. ನಾವೆಲ್ಲ ಏನ್ ಕೆಲ್ಸ ಕೊಟ್ರೆ ಎಲ್ಲಾ ಕೆಲ್ಸ ಮಾಡ್ಸಾಕಂತೀವಿ. ಜನಾನು ನಮ್ಗ ಸಹಾಯ ಮಾಡ್ಯಾರ. ಮತ್ ನಾವು ಸಿಬ್ಬಂದಿಗಳು, ನಮ್ PDO ಮೇಡಮ್ ಅವರು ಎಲ್ಲಾರು ಕೂಡಿ ನಾವ್ ಚಂದಾಗಿ ಕೆಲಸ ಮಾಡ್ಕೊಂತ ಹೊಂಟಿವಿ. ಅಮೃತ ಸರೋವರ, ಹಸಿರು ಸರೋವರ ಹಾಗೂ ಕೆರೆಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿರುವುದು. ವೈಯಕ್ತಿಕ ಫಲಾನುಭವಿಗಳಿಗೆ ಇಂಗು ಗುಂಡಿಗಳ ನಿರ್ಮಾಣ ಮಾಡಿಕೊಡುವುದು. ಎರೆಹುಳು ತೊಟ್ಟಿ ನಿರ್ಮಾಣ ಮಾಡುವುದು. FTK ಟೆಸ್ಟ್ ಮಾಡಿಸುವುದು.
ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕುಂದುಕೊರತೆ ಸಭೆ, ಗ್ರಾಮ ಸಭೆಗಳ ಆಯೋಜನೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೀರಿನ ವ್ಯವಸ್ಥೆ ಕುರಿತು ಭೇಟಿ. ನಮ್ಮ ಪಂಚಾಯತಿಯಿಂದ ಇವರು ಮೆಂಬರ್ ಆಗಲಿ ಇವರು PDO ಅವರಾಗಲಿ ಎಲ್ಲ ಜವಾಬ್ದಾರಿಯಿಂದ ನಿಂತು ಎಲ್ಲ ಕೆಲಸ ತಾವು ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿನ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 3 ಗ್ರಾಮಗಳ ಹಿರಿಯರು ಮತ್ತೆ ಶಾಲೆಗಳ ಸಿಬ್ಬಂದಿ ವರ್ಗ, ಅಂಗನವಾಡಿ ಸಿಬ್ಬಂದಿ ವರ್ಗ, ಸಂಜೀವಿನಿ ಒಕ್ಕೂಟ ಮುಖ್ಯವಾಗಿ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾರೆ ಮತ್ತು ತುಂಬಾ ಸಹಕಾರವನ್ನ ನೀಡ್ತಾರೆ. ಈ ಸಹಕಾರವೇ ಒಂದು ಗ್ರಾಮ ಪಂಚಾಯತಿ ಗುರುತಿಸಿಕೊಳ್ಳಲು ಕಾರಣ ಆಗಿದೆ ಅಂತ ಹೇಳ್ತೀವಿ. ಧನ್ಯವಾದಗಳು.